ಮಗ ರೇಖಾ, ಏನು ಮಾಡ್ತಿದ್ದೀವ? ಏನು ಮಾಡ್ತಿದ್ದೀವಿ ಅಡುಗೆ? ಓ ಅತ್ತೆ, ಏನೂ ಇಲ್ಲ ಬನ್ನಿ. ನಂಗೆ ಯಾಕೆ ಸ್ವಲ್ಪ ಸುಸ್ತಾಗ್ತಿತ್ತು, ಅದಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಜ್ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಅತ್ತೆ. ಯಾಕವ, ಏನಾಯ್ತು? ಯಾಕೆ ಸುಸ್ತಾಯ್ತದ? ಊಟ ಮಾಡಿಲ್ವವ? ಹಾಂ, ಏನಾರು ಮಾಡ್ಕೊಂಡು ತಿನ್ವಿ? ಯಾಕೋ ಅತ್ತೆ, ಬೆಳಗಿಂದನೇ ತುಂಬಾ ಸುಸ್ತಾಗ್ತಿದೆ ಇವತ್ತು. ಟಿಫನ್ ಮಾಡ್ಕೊಂಡು ತಿನ್ನಬೇಕಿತ್ತು. ಟಿಫನ್ ಮಾಡೋಣ ಅಂತಂದು ಏನು ತರಕಾರಿನಿಲ್ಲ ಅತ್ತೆ. ಉಪ್ಪಿಟ್ಟಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅತ್ತೆ. ಉಪ್ಪಿಟ್ಟು ಮಾಡ್ಯಾವ? ಅದೇನು ಉಪ್ಪಿಟ್ಟು ಚಂದವಾ? ಹಾಂ, ಸುಮ್ಮನೆ ದಾವು ಏನಾದರೂ ಬಾತು ಗೀತು ಮಾಡ್ಕೊಳ್ವೆ, ಅನ್ನ ಸಾರಾದ್ರೂ ಮಾಡ್ಕೊಂಡು ತಿನ್ನುವವ. ಹಾಂ, ಅದೇನು ಬಿಸ್ಲತ್ತಲ್ಲಿ ತಿನ್ನಕ್ಕಾಗ್ತದ? ಹಾಂ, ನಿಮ್ಮ ಮಾವು ಬೇರೆ ಬೈತದೆ. ಅದೇನು ಅಂತ ಉಪ್ಪಿಟ್ಟು ಮಾಡಿ ಅನ್ನ ಸಾರು ಏನಾದರೂ ಮಾಡವ, ಉಪ್ಪಿಟ್ಟು ಬೇಡ. ಅತ್ತೆ, ತರಕಾರಿನೂ ಇಲ್ಲ, ಟೊಮೆಟೊ ಏನೂ ಇಲ್ಲ ಅತ್ತೆ. ಸಾಂಬಾರು ಮಾಡೋಣ ಅಂದರೆ ತರಕಾರಿ ಇಲ್ಲದೆ ಸಾಂಬಾರು ಮಾಡೋಕ್ಕಾಗುತ್ತಾ? ತರಕಾರಿ ಎಲ್ಲ ತಂದ್ಕೊಡಿ ಅತ್ತೆ, ಮಾಡ್ತೀನಿ. ಇಲ್ಲಾಂದರೆ ಉಪ್ಪಿಟ್ಟೆ ಮಾಡ್ತೀನಿ ಅತ್ತೆ. ಮೊದಲೇ ಹೇಳಿಕ್ಕಿಲ್ವ ನೀನು ತರಕಾರಿ ಟೊಮೆಟೊ ಏನೂ ಇಲ್ಲ ಅಂತ ತಂದ್ಕೊಡೋನಾರ? ಹಾಂ, ಹೊಲ್ದವರೆ ಹೋಗಿ ಒಂದಿಷ್ಟು ಟೊಮೆಟೊ ಹಣ್ಣಾರು ತರೋನಿ. ನೀವು ಮೊದಲಾರು ಹೇಳ್ದೆ ಹೋದೆ, ಈಗ ಹೇಳ್ತಿದ್ದಿಲ್ಲವ? ಹಾಂ, ನೋಡ್ತೀನಿ ತಡಿ, ನಿಮ್ಮ ಮಾವಂಗಾರ ಹೇಳ್ತೀನಿ ತಗೋಬರಿಕೆ. ಹಾಂ, ಮಾಡುವಂತೆ ಈಗ ಉಪ್ಪಿಟ್ಟಾದರೂ ಮಾಡೋತಾಯಿ, ಇನ್ನೇನು ಮಾಡಿ. ಸರಿ ಅತ್ತೆ, ಆಯಿತು, ಉಪ್ಪಿಟ್ಟನೆ ಮಾಡ್ತೀನಿ ಅತ್ತೆಗೆ ಇವತ್ತೊಂದಿನ. ಹಾಂ, ಅದನ್ನೇ ಊಟ ಮಾಡ್ಕೊಳ್ಳಿ ಅತ್ತೆಗೆ. ಆಯಿತು ಮಗ, ಒಂದು ಲೋಟ ಕಾಪಿನಾರೇ ಮಾಡಿಕೊಡವಲ್ಲಿ. ಯಾಕೋ ಒತ್ತಾನೆ ಕಾಪಿನೇ ಕುಡ್ದಿಲ್ಲ. ಹಾಂ, ಆ ಕಡೆಗೆ ಹೋಗಿದ್ನಲ್ಲ, ಯಾಕೋ ಸುಸ್ತಾಯ್ತದೆ. ಹಾಂ, ಒಂದು ಲೋಟ ಕಾಫಿ ಆದರೆ ಮಾಡಿಕೊಡವಲ್ಲಿ, ಟೀ ಆದರೆ ಮಾಡ್ಕೊಡು, ಕಾಫಿ ಆದರೆ ಮಾಡ್ಕೊಡವಲ್ಲಿ ಒಂದು ಲೋಟವ. ಇನ್ನು ಉಪ್ಪಿಟ್ಟು ಎಲ್ಲ ಮಾಡೋದು ಲೇಟ್ ಆಯ್ತದೆ. ಅತ್ತೆ, ಜ್ಯೂಸ್ ಮಾಡ್ತಾಯಿದ್ದೀನಿ, ಜ್ಯೂಸ್ನೇ ಕುಡೀರಿ. ಟೀ ಯಾರು ಮಾಡ್ತಾರೆ ಇವಾಗ? ಜ್ಯೂಸ್ನೇ ಮಾಡ್ತಾಯಿದ್ದೀನಿ, ನಿಮ್ಗೆ ಒಂದು ಗ್ಲಾಸ್ ಕೊಡ್ತೀನಿ, ಕುಡೀರಿ ಅತ್ತೆ. ಮಗ ಬೆಳಗ್ಗೆನೆ ಯಾರು ಕೊಡೋದಾರಿ ಜ್ಯೂಸಾ? ಹಾಂ, ನನಗೆ ಟೀ ಮಾಡಿ ಕೊಡವ ಸಾಕು. ಒಂದು ಲೋಟ ಟೀನಾರೇ ಕಾಪಿನಾರೇ ಮಾಡಿ ಕೊಡು ಮಗ. ಜ್ಯೂಸ್ ಎಲ್ಲ ನೀನೇ ಕುಡಿಯವ, ನಂಗೆ ಬೇಡ. ತಗೊಳ್ಳಿ ಅತ್ತೆ, ಕಾಫಿ ಮಾಡಿದ್ದೀನಿ, ಕುಡೀರಿ. ಆಮೇಲೆ ಟಿಫನ್ ಮಾಡೋರಂತೆ, ತಗೊಳ್ಳಿ ಕುಡೀರಿ ಕಾಫಿನ. ಸರಿ ಮಗ, ಆಯಿತು. ಬಿರ್ಬಿರ್ನೆ ಮಾಡ್ಬಿಡೋಗೋ ಉಪ್ಪಿಟ್ಟ. ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡುವೆ, ಹೀರೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡುವೆ. ಹಾಂ, ಈ ಬಿರ್ಬಿರ್ನೆ ಮಾಡ್ಬಿಡೋಗು ಮಗ, ಅದೇ ಗೊತ್ತಾಯ್ತು. ಉಪ್ಪಿಟ್ಟು ಮಾಡ್ಬಿಡೋಗು. ಅದು ಸರಿ ಮಗ, ರೋಜಾ ಇಲ್ವಲ್ಲವ? ಕಾಣ್ತಾನೆ ಇಲ್ವಲ್ಲ? ಅತ್ತೆ, ರೋಜಾ ಇತ್ಲ ಕಡೆ ಬಟ್ಟೆ ತೊಳಿತಿದ್ದಾಳೆ. ಹಾಂ, ಇಬ್ಬರು ಸೇರ್ಕೊಂಡು ಮಧ್ಯಾಹ್ನ ಸಾಂಬಾರು ಮಾಡ್ತೀವಿ ಅತ್ತೆ, ಅನ್ನ ಸಾಂಬಾರನ್ನ. ಇವಾಗ ಉಪ್ಪಿಟ್ಟು ಮಾಡ್ತೀನಿ ಅತ್ತೆ. ಸರಿ ಅತ್ತೆ, ಆಯಿತು, ಕಾಫಿ ಕುಡೀರಿ ನೀವು. ಮಗ, ನೀನು ಗಂಡ ಇರೋದ್ನವ? ಹಾಂ, ಕಾಣಿಸ್ತಾನೆ ಇಲ್ಲ, ಇಲ್ಲೋದ? ಪತ್ರದಿಂದ ಹೊಲ್ತಕ್ಕಾರ ಕಳಿಸ್ವಿ. ಹಾಂ ಅತ್ತೆ, ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರಲ್ಲ ಅವರು, ಈ ಹೊಲ್ದತ್ರ ಎಲ್ಲಿ ಹೋಗ್ತಾರೆ? ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಅತ್ತೆ ಅವರು. ಹಾಂ, ಓ ಕೆಲ್ಸಕ್ಕೆ ಹೋದ್ನಾ? ಏಳನೇ ಬರವ ಹೇಳ್ಬಿಟ್ಟೈತಿದೆ. ಇವತ್ತು ಯಾಕೋ ಏಳನೇ ಇಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ಹಾಂ, ಸರಿ ಬಿಡು, ಕೆಲ್ಸಕ್ಕೆ ಹೋದ್ನಾ? ಹೋಗ್ಲಿ ಬಿಡು. ಹ್ಞೂ ಅತ್ತೆ, ಬೆಳಿಗ್ಗೆ ಕೆಲಸ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೋದ್ರು ಅತ್ತೆ. ಹಾಂ, ಟಿಫನ್ ಕೂಡ ಮಾಡಲಿಲ್ಲ ಇವತ್ತು ಅವರು, ಹಾಗೆ ಹೋದ್ರು ಕೆಲಸಕ್ಕೆ. ಸರಿ ಮಗ, ಆಯಿತು. ತಟಪಟನ್ ಮಾಡಿ ಅಡುಗೆ ಹೊಲ್ತಕ್ಕಾರ ಹೋಗ್ಬತ್ತೀನಿ. ಹಾಂ, ಮಧ್ಯಾಹ್ನದಕ್ಕೆ ಅನ್ನ ಸಾಂಬಾರು ಮಾಡಿ ಕೊಟ್ಟು ಕಳಿಸಿ ಹೊಲ್ತಕ್ಕೆ. ನಾನು ಹೊಲ್ತಕ್ಕೆ ಹೋಗ್ತೀನಿ ನಿಮಗೆ. ಹಾಂ, ಅಲ್ಲಿಗೆ ಕೊಟ್ಟು ಕಳಿಸವ. ಹಾಂ, ಏನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ವಿಡಿಯೋ ಇಷ್ಟ ಹೆಂಗೆ ಅನಿಸ್ತು ಅಂತ ಹೇಳ್ರಪ್ಪ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಪ್ಪ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ನೋಡ್ರಪ್ಪ. ಹಾಂ, ಎಲ್ರಿಗೂ ಧನ್ಯವಾದಗಳು ಕಣ್ರಪ್ಪ.